ಕ್ವಶನ್ ನಂಬರ್ 74 ನೋಡಿ ಮಕ್ಕಳೇ, ಅಸರ್ಷನ್ ಆ್ಯಂಡ್ ರೀಸನ್ ಟೈಪ್ ಕ್ವಶನ್ಸು. ಅಸರ್ಷನ್ ಏನಿದೆ, ಆರ್ಡರ್ ಆಫ್ ದ ರಿಯಾಕ್ಷನ್ ಕ್ಯಾನ್ ಬಿ ಝೀರೋ ಆರ್ ಫ್ರ್ಯಾಕ್ಷನಲ್. ಆರ್ಡರ್ ಆಫ್ ಎ ರಿಯಾಕ್ಷನ್ ಝೀರೋನೂ ಇರುತ್ತೆ, ಫ್ರ್ಯಾಕ್ಷನಲ್ಲೂ ಇರುತ್ತೆ. ಹಾಗಾದರೆ ಅಸರ್ಷನ್ ಕರೆಕ್ಟ್ ಇದೆ. ರೀಸನಿಗೆ ಬರೋಣ. ವಿ ಕೆನಾಟ್ ಡಿಟರ್ಮೈನ್ ಆರ್ಡರ್ ಫ್ರಮ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಹಾಗಾದರೆ ಆರ್ಡರ್ನ ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ, ಡೆಟರ್ಮೈನ್ ಮಾಡಲಿಕ್ಕಾಗೋದಿಲ್ಲ. ಬಿಕಾಸ್ ಆರ್ಡರ್ ಈಸ್ ಆಲ್ವೇಸ್ ಎಕ್ಸ್ಪೆರಿಮೆಂಟಲ್ ಕಾನ್ಸೆಪ್ಟ್, ನಾಟ್ ಎ ಥಿಯರಿಟಿಕಲ್ ಕಾನ್ಸೆಪ್ಟ್. ಓಕೆ, ಹಾಗಾದರೆ ರೀಸನ್ನೂ ಕರೆಕ್ಟ್ ಇದೆ, ಅಸರ್ಷನ್ನೂ ಕರೆಕ್ಟ್ ಇದೆ. ಬಟ್ ರೀಸನ್ ಡಸ್ ನಾಟ್ ಎಕ್ಸ್ಪ್ಲೈನ್ ಅಸರ್ಷನ್. ರೀಸನ್ನು ಅಸರ್ಷನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಹಾಗಾದರೆ ಆಪ್ಷನ್ 2 ಅಂತಕ್ಕಂಥದ್ದು ಓಕೆ ಕರೆಕ್ಟ್ ಆಗುತ್ತೆ ಮಕ್ಕಳೇ. ಅಸರ್ಷನ್ನು ಕರೆಕ್ಟು, ರೀಸನ್ನು ಕರೆಕ್ಟು, ಬಟ್ ರೀಸನ್ ಡಸ್ ನಾಟ್ ಎಕ್ಸ್ಪ್ಲೈನ್ ಅಸರ್ಷನ್ ಅಂತಕ್ಕಂಥದ್ದು ಆಪ್ಷನ್ 2 ಅಂತಕ್ಕಂಥದ್ದು ಕೊಡೋಣ. 75 ಕ್ವಶನಿಗೆ ಬರೋಣ. ದ ಎಂಥಾಲಪಿ ಆಫ್ ರಿಯಾಕ್ಷನ್ ರಿಮೈನ್ಸ್ ಕಾನ್ಸ್ಟೆಂಟ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಕೆಟಲಿಸ್ಟ್. ಒಂದು ರಿಯಾಕ್ಷನ್ಗೆ ಕೆಟಲಿಸ್ಟ್ನ ಯೂಸ್ ಮಾಡಿದ್ದೀರಾ ಅಂದರೆ ಎಂಥಾಲಪಿ ಆಫ್ ರಿಯಾಕ್ಷನ್ ಡಸ್ ನಾಟ್ ಚೇಂಜ್. ಕರೆಕ್ಟ್ ಇದೆ ಮಕ್ಕಳೇ, ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಓಕೆ, ರೀಸನಿಗೆ ಬರೋಣ. ಎ ಕೆಟಲಿಸ್ಟ್ ಪಾರ್ಟಿಸಿಪೇಟಿಂಗ್ ಇನ್ ದ ರಿಯಾಕ್ಷನ್ ಫಾರ್ಮ್ಸ್ ಡಿಫರೆಂಟ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ and lowers down the activation energy, but the difference in energy of reactant and product remains the same ಅಂತ ಇದೆ ಮಕ್ಕಳೇ. ಅರ್ಥ ಆಗ್ತಿದೆಯಾ? ಹಾಗಾದರೆ ಇದು ಕೆಟಲಿಸ್ಟ್ನ ಯೂಸ್ ಮಾಡಿದಾಗ ಸಪ್ರೇಟ್ ಆಲ್ಟರ್ನೇಟ್ ಪಾತ್ನ ಕೊಡ್ತಾ ಇದೆ ಅಂದರೆ ಸಪ್ರೇಟ್ ಅಂದರೆ ಡಿಫ್ರೆಂಟ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಎನರ್ಜಿ ಆಫ್ ಆಕ್ಟಿವೇಶನು ಕಡಿಮೆ ಆಗುತ್ತೆ. ಎನರ್ಜಿ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ರಿಮೈನ್ಸ್ ಸೇಮ್ ಅಂತಕ್ಕಂಥದ್ದು. ಸೊ ಇಲ್ಲಿ ಅಸರ್ಷನ್ನು ಕರೆಕ್ಟ್ ಇದೆ, ರೀಸನ್ನು ಕರೆಕ್ಟ್ ಇದೆ. ರೀಸನ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಓಕೆ, ಹಾಗಾದರೆ ಆಪ್ಷನ್ 1 ಅನ್ನೋದು ಕರೆಕ್ಟ್ ಆಗುತ್ತೆ ಮಕ್ಕಳೇ. ಓಕೆ, both assertion and reason are correct and reason is correct explanation of assertion, option 1. Question number 76 ಗೆ ಬರೋಣ. All collision of reactant molecules lead to product formation ಅಂತ ಇದೆ. ಹಾಗಾದರೆ ಎಲ್ಲ ಕೊಲಿಷನ್ನು ಸರಿನಾ ಪ್ರಾಡಕ್ಟ್ನ ಫಾರ್ಮೇಷನ್ ಮಾಡೋದಿಲ್ಲ. ಅರ್ಥ ಆಗ್ತಿದೆಯಾ? ಹಾಗಾದರೆ ಆಲ್ ಕೊಲಿಷನ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಲೀಡ್ ಟು ದ ಪ್ರಾಡಕ್ಟ್ ಫಾರ್ಮೇಷನ್. ಇವಾಗ ನೀವು ಆನ್ಲೈನಲ್ಲಿ ಕ್ಲಾಸಸ್ ಕೇಳ್ತಾ ಇದ್ದೀರಾ ಎಷ್ಟು ಸ್ಟೂಡೆಂಟ್ಸು, ಎಲ್ಲ ಮಕ್ಕಳು ಕೆಮಿಕಲ್ ಕೈನೆಟಿಕ್ಸ್ನ ಅರ್ಥ ಮಾಡ್ಕೊತಾ ಇಲ್ಲ. ಅರ್ಥ ಆಗ್ತಿದೆಯಾ? ಹಾಗಾದರೆ ಆಲ್ ಕೊಲಿಷನ್ಸ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಲೀಡ್ ಟು ದ ಪ್ರಾಡಕ್ಟ್ ಫಾರ್ಮೇಷನ್ ಖಂಡಿತ ಆಗೋದಿಲ್ಲ. ಅಸರ್ಷನ್ ತಪ್ಪಿದೆ ಮಕ್ಕಳೇ. ಓಕೆ, ರೀಸನಿಗೆ ಬರೋಣ. ಓನ್ಲಿ ದೋಸ್ ಕೊಲಿಷನ್ಸ್ ಇನ್ ವಿಚ್ ಮಾಲಿಕ್ಯೂಲ್ಸ್ ಹ್ಯಾವ್ ಕರೆಕ್ಟ್ ಓರಿಯೆಂಟೇಷನ್ ಆ್ಯಂಡ್ ಸಫಿಷಿಯೆಂಟ್ ಕೈನೆಟಿಕ್ ಎನರ್ಜಿ ಲೀಡ್ ಟು ಕಾಂಪೌಂಡ್ ಫಾರ್ಮೇಷನ್. ಹಾಗಾದರೆ ನೋಡಿ, ನಿಮಗೆ ಎಫೆಕ್ಟಿವ್ ಕೊಲಿಷನ್ ಆಗಬೇಕಾದ್ರೆ 2 ಕಂಡೀಷನ್ ಹೇಳಿದೆ ನಾನು. ಒಂದು ಓರಿಯೆಂಟೇಷನ್ ಫ್ಯಾಕ್ಟ್ರು, ಇನ್ನೊಂದು ಎನರ್ಜಿ ಫ್ಯಾಕ್ಟ್ರು. ನೀವು ಅಷ್ಟೇ ಕ್ಲಾಸಸ್ನ ನೀವು ಇವಾಗ ಗಮನ ಇಟ್ಟು ಯಾರು ಕೇಳ್ತಾ ಇದ್ದೀರಾ, ಆಸಕ್ತಿಯಿಂದ ಕೇಳ್ತಾ ಇದ್ದೀರಾ, ಅವ್ರಿಗೆ ಮಾತ್ರ ಪ್ರಾಡಕ್ಟು ಫಾರ್ಮೇಷನ್ ಆಗುತ್ತೆ, ಅಂದರೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ನೀವು ಆನ್ಲೈನಲ್ಲಿ ಆನ್ ಮಾಡಿಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗೋದು, ನಿಮ್ಮ ಪರ್ಸ್ನಲ್ ಕೆಲಸಗಳು ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿ ಮಾಡಿದ್ರೆ ಖಂಡಿತ ನೀವು ರಿಯಾಕ್ಟೆಂಟ್ಸು ಪ್ರಾಡಕ್ಟ್ಸಾಗಿ ಕನ್ವರ್ಟ್ ಆಗೋದಿಲ್ಲ. ಹಾಗಾದರೆ ಕನ್ವರ್ಟ್ ಆಗಬೇಕಾದ್ರೆ ಏನಿರಬೇಕು? ಓನ್ಲಿ ದೋಸ್ ಕೊಲಿಷನ್ಸ್ ಇನ್ ವಿಚ್ ಮಾಲಿಕ್ಯೂಲ್ಸ್ ಹ್ಯಾವ್ ಕರೆಕ್ಟ್ ಓರಿಯೆಂಟೇಷನ್ ಆ್ಯಂಡ್ ಸಫಿಷಿಯೆಂಟ್ ಕೈನೆಟಿಕ್ ಎನರ್ಜಿ ಲೀಡ್ ಟು ಕಾಂಪೌಂಡ್ ಫಾರ್ಮೇಷನ್. ಹಾಗಾದರೆ ಇಲ್ಲಿ ಅಸರ್ಷನ್ನು ರಾಂಗ್ ಇದೆ, ರೀಸನ್ನು ಕರೆಕ್ಟ್ ಇದೆ. ಹಾಗಾದ್ರೆ ನೋಡಿ, ಅಸರ್ಷನ್ ಈಸ್ ಇನ್ ಇನ್ಕರೆಕ್ಟ್ ಬಟ್ ರೀಸನ್ ಈಸ್ ಕರೆಕ್ಟ್. ಆಪ್ಷನ್ 5 ಅನ್ನೋದು ಬಂದ್ಬಿಟ್ಟಿದೆ ಇಲ್ಲಿ. ಅರ್ಥ ಆಗ್ತಿದೆಯಾ? ಹಾಗಾದರೆ ಆಪ್ಷನ್ 5 ಅಂತಕ್ಕಂಥ ಕೊಡಿ, ಕರೆಕ್ಟ್ ಆಗುತ್ತೆ. ಕ್ವಶನ್ ನಂಬರ್ 77, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರಪ್ಪ. ಓಕೆ, ಆಪ್ಷನ್ 1, ಫಾರ್ ದ ರಿಯಾಕ್ಷನ್ ಎಕ್ಸ್ ಗಿವ್ ರೈಸ್ ಟು ವೈ ಅಂತಕ್ಕಂಥದ್ದು. ಈ ಸ್ಮಾಲ್ ಲೆಟರ್ ವೈ ಈ ಕಡೆ ಬರಬೇಕಪ್ಪ, ಸ್ಟೋಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್. ಸ್ಮಾಲ್ ಲೆಟರ್ ಎಕ್ಸು ಮತ್ತು ಸ್ಮಾಲ್ ಲೆಟರ್ ವೈ ಅನ್ನೋದು ಸ್ಟೋಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟು. ರೇಟ್ ಬರ್ದಿದ್ದಾರೆ ನೋಡಿ. ರೇಟ್ ಈಸ್ ಈಕ್ವಲ್ ಟು 1/x dx ಡಿವೈಡೆಡ್ ಬೈ dt dy/dt ಅಂತ ಕೊಟ್ಟಿದ್ದಾರಪ್ಪ. ಹಾಗಾದರೆ ಏನು ಬರಬೇಕಾಯ್ತು ಇಲ್ಲಿ ನಿಮಗೆ? ಈ ವೈ ಇರೋದ್ರಿಂದ ಓಕೆ 1/y ಅಂತ ಬರಬೇಕಾಗಿತ್ತು ಮಕ್ಕಳೇ, ಸರಿನಾ? ರೇಟ್ ಈಸ್ ಈಕ್ವಲ್ ಟು 1/x dx/dt 1/y dy/dt ಅಂತ ಬಂದಿದ್ರೆ ಕರೆಕ್ಟ್ ಆಗೋದು ನೋಡಿ. 1/x dx/dt ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಜಾಗದಲ್ಲಿ ಏನು ಬರಬೇಕಾಯಿತು? ಮೈನಸ್ ಸೈನ್ ಬರಬೇಕಾಯ್ತು. ಇಲ್ಲಿ ಪ್ಲಸ್ ಸೈನ್ ಇದೆ, ಹಾಗಾದರೆ ರಾಂಗ್ ಇದೆ ಇದು. ಮತ್ತು ಪ್ಲಸ್ 1/y dy/dt ಅಂತಕ್ಕಂಥದ್ದು, ಸರಿನಾ? ರಿಯಾಕ್ಟೆಂಟ್ಸ್ಗೆ ಮೈನಸ್ ಸೈನು, ಪ್ರಾಡಕ್ಟ್ಸ್ಗೆ ಪಾಸಿಟಿವ್ ಸೈನು. ಹಾಗಾದರೆ ಇದು ತಪ್ಪಿದೆ, ಕರೆಕ್ಟ್ ಇಲ್ಲ.
ದ ಪ್ಯಾರಾಮೀಟರ್ ರೇಟ್ ಕಾನ್ಸ್ಟೆಂಟ್ ಆ್ಯಂಡ್ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ ಅಂತ ಕೊಟ್ಟಿದ್ದಾರಪ್ಪ. ರೇಟ್ ಕಾನ್ಸ್ಟೆಂಟ್ ಸಿಂಬಲ್ ಏನರೋ ಕೆ, ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಕಾನ್ಸ್ಟೆಂಟು ಕೂಡ ಏನರೋ ಕೆ. ಹಾಗಾದ್ರೆ ಇವೆರಡು ಸೇಮ್ ಮೀನಿಂಗೇ ಕೊಡುತ್ತೆ, ಡಿಫ್ರೆಂಟ್ ಮೀನಿಂಗ್ ಅಂತೂ ಕೊಡೋದಿಲ್ಲ. ಆಪ್ಷನ್ 2 ಕೂಡ ಇನ್ಕರೆಕ್ಟು. ಓಕೆ, ಫಾರ್ ಎನಿ ರಿಯಾಕ್ಷನ್ ದ ವ್ಯಾಲ್ಯೂ ಆಫ್ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ ಓದಿದ್ದೀರಾ, ಅದರಲ್ಲಿ ನೋಡಿ ರೇಟ್ ಕಾನ್ಸ್ಟೆಂಟ್ ವಿಚ್ ಡಿಪೆಂಡ್ಸ್ ಆನ್ ಟೆಂಪರೇಚರ್, ರೇಟ್ ಕಾನ್ಸ್ಟೆಂಟ್ ಇಂಡಿಪೆಂಡೆಂಟ್ ಆಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಹಾಗಾಗಿ ಆಪ್ಷನ್ 3 ಅನ್ನೋದು ಕರೆಕ್ಟ್ ಇದೆ ಮಕ್ಕಳೇ. 4th ಆಪ್ಷನಿಗೆ ಬರೋಣ. EA ಈಸ್ ಈಕ್ವಲ್ ಟು ER ಪ್ಲಸ್ ಇ ಥ್ರೆಶೋಲ್ಡ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದು ತಪ್ಪಿದೆ. ಯಾಕಪ್ಪ ಅಂದರೆ EA ಈಸ್ ಈಕ್ವಲ್ ಟು ಇ ಥ್ರೆಶೋಲ್ಡ್ ಎನರ್ಜಿ ಮೈನಸ್ ER ಅಂತ ಬಂದಿದ್ರೆ ಕರೆಕ್ಟ್ ಆಗೋದು. ಸರಿನಾ? ಡಿಫ್ರೆನ್ಸ್ ಬಿಟ್ವೀನ್ ದ ಥ್ರೆಶೋಲ್ಡ್ ಎನರ್ಜಿ ಆಫ್ ದ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಅಂತಕ್ಕಂಥದ್ದು. ಬಟ್ ಇಲ್ಲಿ EA ಈಸ್ ಈಕ್ವಲ್ ಟು ER ಪ್ಲಸ್ ET ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಿದೆ. ಆಪ್ಷನ್ 3 ಅನ್ನೋದು ಇದಕ್ಕೆ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಕ್ವಶನ್ ನಂಬರ್ 70-80 ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಕ್ಯಾನ್ ಬಿ ಯೂಸ್ ಟು ಡಿಸ್ಕ್ರೈಬ್ಸ್ ದ ಇನ್ಸ್ಟಾಂಟೇನಿಯಸ್ ರೇಟ್ ಆಫ್ ಎ ರಿಯಾಕ್ಷನ್? ನಿಮಗೆ ಗೊತ್ತಿದೆ ಇನ್ಸ್ಟಾಂಟೇನಿಯಸ್ ಅಂದರೆ ದ ಚೇಂಜ್ ಇನ್ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಒನ್ ಆಫ್ ದ ರಿಯಾಕ್ಟೆಂಟ್ಸ್ ಆರ್ ಪ್ರಾಡಕ್ಟ್ಸ್ ಅಟ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಂದರೆ ಇನ್ಸ್ಟಾಂಟೇನಿಯಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ. 2A ಪ್ಲಸ್ ಬಿ ಗಿವ್ ರೈಸ್ ಟು A to B ಅಂತ ಕೊಟ್ಟಿದ್ದಾರಪ್ಪ. ಓಕೆ, ಇಲ್ಲಿ ನಿಮಗೆ ಆಪ್ಷನ್ 1 ನೋಡಿ -1/2 dA/dt ಅಂತ ಕೊಟ್ಟಿದ್ದಾರೆ. ಸರಿನಾ? ಆಪ್ಷನ್ 2 -dA/dt. ಆಪ್ಷನ್ 3 1/2 dA to B/dt. ಆಪ್ಷನ್ 4 -1/2 dA/dt ಇಂಟು dB/dt ಅಂತ ಕೊಟ್ಟಿದ್ದಾರಪ್ಪ. ಅರ್ಥ ಆಗ್ತಿದೆಯಾ? ಹಾಗಾದರೆ ಇಲ್ಲಿ ನಿಮಗೆ ಇನ್ಸ್ಟಾಂಟೇನಿಯಸ್ ಅಂತ ಕೊಟ್ಟಾಗ ಓಕೆ, ಇಲ್ಲಿ ಏನಾಗಿರುತ್ತೆ ನೋಡಿ -1/2 dA/dt. ಅರ್ಥ ಆಗ್ತಿದೆಯಾ? ಹಾಗಾದರೆ -1/2 dA/dt. ಓಕೆ, ಬಿಗೆ ಏನಾದರೂ ಕೊಟ್ಟಿದ್ರೆ ಮೈನಸ್ ಸೈನ್ ಬರಬೇಕಾಗಿತ್ತು. ಅರ್ಥ ಆಗ್ತಿದೆಯಾ? ಹಾಗಾದರೆ ಮೈನಸ್ ಸೈನ್ ಬರಬೇಕಾಗಿತ್ತು. ಇಲ್ಲಿ A to B ಜಾಗದಲ್ಲಿ ಏನಿದೆ 1/2 dA to B/dt. ಅರ್ಥ ಆಗ್ತಿದೆಯಾ? ಹಾಗಾದರೆ 1/2 ಬರೋಕ್ಕಿಲ್ಲ. 1/2 ಬಂದಿಲ್ಲ ಅಂದರೆ ಇದು ಕರೆಕ್ಟ್ ಆಗೋದು. ಸರಿನಾ? ಹಾಗಾದರೆ ಆಪ್ಷನ್ 1 -1/2 dA/dt ಅನ್ನೋದೇ ಕರೆಕ್ಟ್ ಆಗುತ್ತೆ ಮಕ್ಕಳೇ. ಓಕೆ, ಆಪ್ಷನ್ 1 ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, 79 ಕ್ವಶನಿಗೆ ಬರೋಣ. ಪಾಯಿಂಟ್ ಔಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಆಪ್ಷನ್ 1 ರೇಟ್ ಲಾ ಈಸ್ ಎನ್ ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ ವೆರಾಸ್ ಲಾ ಆಫ್ ಮಾಸ್ ಆಕ್ಷನ್ ಈಸ್ ಎ ಥಿಯರಿಟಿಕಲ್ ಪ್ರಪೋಸಲ್. ಹಾಗಾದರೆ ಇದು ಕರೆಕ್ಟ್ ಇದೆ ಮಕ್ಕಳೇ. ರೇಟ್ ಲಾ ಅಂತಕ್ಕಂಥದ್ದು ಯಾವಾಗಲೂ ಎಕ್ಸ್ಪೆರಿಮೆಂಟಲ್ ಕಾನ್ಸೆಪ್ಟು, ಲಾ ಆಫ್ ಮಾಸ್ ಆಕ್ಷನ್ನು ಥಿಯರಿಟಿಕಲ್ ಕಾನ್ಸೆಪ್ಟು. ಅಲ್ಲಿ ಯಾಕೆಂದರೆ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಏನಿರುತ್ತೆ ಅದರನ್ನೇ ಕಾನ್ಸಂಟ್ರೇಷನ್ಗೆ ಪವರ್ಸ್ಗೆ ರೈಸ್ ಮಾಡ್ತಕ್ಕಂಥದ್ದು ಲಾ ಆಫ್ ಮಾಸ್ ಆಕ್ಷನ್ನು. ಬಟ್ ರೇಟ್ ಲಾದಲ್ಲಿ ಇದು ಇಟ್ ಈಸ್ ಆಲ್ವೇಸ್ ಎಕ್ಸ್ಪೆರಿಮೆಂಟಲ್ ಕಾನ್ಸೆಪ್ಟ್. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ರೇಟ್ ಲಾ ಈಸ್ ಆಲ್ವೇಸ್ ಡಿಫರೆಂಟ್ ಫ್ರಮ್ ಎಕ್ಸ್ಪ್ರೆಷನ್ ಆಫ್ ಲಾ ಆಫ್ ಮಾಸ್ ಆಕ್ಷನ್. ಹೌದು ಮಕ್ಕಳೇ, ರೇಟ್ ಲಾಗೂ ಮತ್ತು ಲಾ ಆಫ್ ಮಾಸ್ ಆಕ್ಷನ್ಗೂ ಡಿಫ್ರೆಂಟ್ ಇರುತ್ತೆ. ಆಪ್ಷನ್ 3 ರೇಟ್ ಲಾ ಈಸ್ ಮೋರ್ ಇನ್ಫಾರ್ಮೇಟಿವ್ ದೆನ್ ಲಾ ಆಫ್ ಮಾಸ್ ಆಕ್ಷನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಮೆಕ್ಯಾನಿಸಮ್ ಅಂತ ಕೊಟ್ಟಿದ್ದಾರಪ್ಪ. ಅರ್ಥ ಆಗ್ತಿದೆಯಾ? ಹಾಗಾದರೆ ಓಕೆ, ರೇಟ್ ಲಾ ಈಸ್ ಮೋರ್ ಇನ್ಫಾರ್ಮೇಟಿವ್ ದೆನ್ ಲಾ ಆಫ್ ಮಾಸ್ ಆಕ್ಷನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಮೆಕ್ಯಾನಿಸಮ್. ಇದು ಕೂಡ ಕರೆಕ್ಟ್ ಇದೆ. ಆರ್ಡರ್ ಆಫ್ ಎ ರಿಯಾಕ್ಷನ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಪವರ್ಸ್ ಆಫ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಇನ್ ದ ರೇಟ್ ಲಾ. ಓಕೆ, ಇದು ಕರೆಕ್ಟ್ ಇದೆ. ಇದು ತಪ್ಪಿದೆ ಮಕ್ಕಳೇ, ಇದು ಸರಿನಾ? ರೇಟ್ ಲಾ ಈಸ್ ಮೋರ್ ಇನ್ಫಾರ್ಮೇಟಿವ್ ದೆನ್ ಲಾ ಆಫ್ ಮಾಸ್ ಆಕ್ಷನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಮೆಕ್ಯಾನಿಸಮ್. ಅಂದರೆ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಡೀತಕ್ಕಂಥದ್ದು. ಹಾಗಾದರೆ ಈ ಸ್ಟೆಪ್ ಬೈ ಸ್ಟೆಪ್ ಬರೆದಾಗ ಇದು ರೇಟ್ ಲಾ ಅಂತಕ್ಕಂಥದ್ದು ಮೋರ್ ಇನ್ಫಾರ್ಮೇಟಿವ್ ಆಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ನಮಗೆ ಸ್ಲೋಯೆಸ್ಟ್ ಸ್ಟೆಪ್ಪು ಮಾತ್ರ ನಾವು ರೇಟ್ ಲಾನಲ್ಲಿ ತಗೊತೀವಿ, ಬಟ್ ಫಾಸ್ಟ್ ಸ್ಟೆಪ್ನ ಕನ್ಸಿಡರ್ ಮಾಡೋದಿಲ್ಲ. ಬಟ್ ಲಾ ಆಫ್ ಮಾಸ್ ಆಕ್ಷನಲ್ಲಿ ಆ ರೀತಿ ಎಲ್ಲ ಟೋಟಲ್ ಎಲ್ಲದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಆಪ್ಷನ್ 3 ಅಂತಕ್ಕಂಥದ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಮಕ್ಕಳೇ. ಕ್ವಶನ್ ನಂಬರ್ 80 ಬರೋಣ. ಕನ್ಸಿಡರ್ ದ ಡೇಟಾ ಗಿವನ್ ಬಿಲೋ ಫಾರ್ ಹೈಪೋಥೆಟಿಕಲ್ ರಿಯಾಕ್ಷನ್ ಎ ಗಿವ್ ರೈಸ್ ಟು ಎಕ್ಸ್. ಟೈಮ್ ಕೊಟ್ಟಿದ್ದಾರೆ, ರೇಟ್ ಆಫ್ ಎ ರಿಯಾಕ್ಷನ್ ಕೊಟ್ಟಿದ್ದಾರಪ್ಪ, ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, R K ವ್ಯಾಲ್ಯೂ ಕೊಟ್ಟಿದ್ದಾರೆ.